ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಖುಷಿ ಕೊಡೋವಂಥ ವಿಚಾರ. ಯಾಕೆ ಅಂತಂದರೆ, ಇಷ್ಟು ದಿನಗಳ ಕಾಲ ನಿಮ್ಮೆಲ್ಲರಲ್ಲೂ ಕೂಡ ಒಂದಷ್ಟು ಟೆನ್ಷನ್ಸ್ ಇತ್ತು, ಗೊಂದಲಗಳಿದ್ವು, ಯಾವುದೇ ನೇಮಕಾತಿಗಳಾಗ್ತಾ ಇಲ್ಲ, ಏನು ಮಾಡೋದು, ಯಾವಾಗ ಆಗುತ್ತೆ ನೇಮಕಾತಿ ಅಂತ ಒಂದಷ್ಟು ಸಮಸ್ಯೆಗಳನ್ನು ನೀವೆಲ್ಲರೂ ಫೇಸ್ ಮಾಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಏನು ಒಳ ಮೀಸಲಾತಿ ಅದೊಂದು ವಿಚಾರನ ಇಟ್ಕೊಂಡು ಯಾವುದೇ ನೇಮಕಾತಿಗಳನ್ನು ಮಾಡಿರಲಿಲ್ಲ. ಸೊ ಅದಾದಮೇಲೂ ಕೂಡ ಏನು ಅಕ್ಟೋಬರ್ ತನಕ ಏನು ಅಧಿಸೂಚನೆಗಳಾಗಿದ್ವು, ಆ ಎಲ್ಲ ಅಧಿಸೂಚನೆಗಳನ್ನು ರದ್ದುಪಡಿಸಿ ಹೊಸದಾಗಿ ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ ಕೂಡ ಒಂದಷ್ಟು ಸುತ್ತೋಲೆಗಳು ಬಂದವು. ಅದಾದಮೇಲೆ ನಿನ್ನೆ ಒಂದು ಸುತ್ತೋಲೆ ಹೊರಡಿಸ್ತಾರೆ ಸರ್ಕಾರದವರು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ. ಯಾವಾಗ ಅಂತಂದರೆ 10ನೇ ತಾರೀಕು 9ನೇ ತಿಂಗಳು 2025 ಸೆಪ್ಟೆಂಬರ್ 10 ಅಂದರೆ ನಿನ್ನೆ ದಿನ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಯಾವ ವಿಚಾರವಾಗಿ ಅಂತ ಹೇಳಿದ್ರೆ, ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸೋದ್ರ ಬಗ್ಗೆ ಅಂತ. ಸೊ ಏನು ಎಲ್ಲ ನೇಮಕಾತಿಗಳನ್ನು ಸ್ಟಾಪ್ ಮಾಡಿದ್ರು, ಯಾವ ಒಂದು ವಿಚಾರವಾಗಿ ಇಂಟರ್ನಲ್ ರಿಸರ್ವೇಷನ್ ವಿಚಾರವಾಗಿ ಸ್ಟಾಪ್ ಮಾಡಿದ್ರು. ಸೊ ಇವಾಗ ಎಲ್ಲ ನೇಮಕಾತಿಗಳನ್ನು ಆರಂಭ ಮಾಡಬೇಕು, ಈ ಕೂಡಲೇ ಆರಂಭ ಮಾಡಬೇಕು ಅಂತ ಹೇಳಿ ಇವಾಗ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬಂದಿರುವಂಥದ್ದು. ಸೊ ಏನಿದೆ ಇದರಲ್ಲಿ ಅಂತ ನೋಡೋದಾದ್ರೆ, ಇಲ್ಲಿ ನೋಡ್ಬೋದು, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾದ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಹೊಸದಾಗಿ ನೇಮಕಾತಿಯನ್ನು ಮಾಡೋದನ್ನು ಸ್ಟಾಪ್ ಮಾಡಿದ್ರು. ಸೊ ಆದೇಶವನ್ನು ತಡೆ ಹಿಡಿದಿದ್ರು. ಪ್ರೆಸೆಂಟ್ ಇವಾಗ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗ ಏನಿದೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ. ಸಚಿವ ಸಂಪುಟ ಕೆಲವು ಮಾರ್ಪಾಡುಗಳ ಜೊತೆಗೆ ಸದರಿ ವರದಿಯನ್ನು ಅಂಗೀಕಾರ ಮಾಡಿರುತ್ತೆ ಮತ್ತು ಸರ್ಕಾರದಿಂದ ಈ ಕೆಳಕಂಡ ಆದೇಶ ಸುತ್ತೋಲೆಗಳನ್ನು ಹೊರಡಿಸುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಆದೇಶ ಸಂಖ್ಯೆ, ಸುತ್ತೋಲೆಗಳು, ದಿನಾಂಕ ಇದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಮೇಲ್ಕಂಡ ಆದೇಶ ಸುತ್ತೋಲೆಗಳಲ್ಲಿನ ನಿರ್ದೇಶನಗಳ ಅನ್ವಯ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳೋ ಹಾಗೆ ಎಲ್ಲ ಇಲಾಖೆಗಳು ಮತ್ತು ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಅಂತ. ಸೊ ಇದು ಸರ್ಕಾರದಿಂದ ಅಧಿಕೃತವಾಗಿ ಬಂದಂತಹ ಒಂದು ಸುತ್ತೋಲೆ ಆಗಿರುತ್ತೆ. ಸೊ ಇಷ್ಟು ದಿನ ಯಾವುದೇ ನೇಮಕಾತಿಗಳಾಗ್ತಾ ಇಲ್ಲ, ಯಾವಾಗ ಆಗುತ್ತೆ ಅಂತ ನೀವೆಲ್ಲರೂ ಕೂಡ ಟೆನ್ಸ್ಡ್ ಆಗಿದ್ರಿ. ಸೊ ಇನ್ನು ಮುಂದೆ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ನೇಮಕಾತಿಗಳಾಗತ್ತೆ, ಯಾವೆಲ್ಲ ಇನ್ನು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ, ಎಲ್ಲವೂ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಿಕಾಸ್ ಅದರ ಬಗ್ಗೆ ನಾನು ಬಹಳಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇರೋರ ಒಂದು ಗಮನಕ್ಕೆ ಬರಲಿ ಅಂತ ಅಂದ್ಬಿಟ್ಟು ನಾನು ಒಂದು ಇದನ್ನ ಬರ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಂತಹ ಒಂದು ಹುದ್ದೆಗಳು ಯಾವ್ಯಾವುದು. ಸೊ ಇವಾಗ ಆಲ್ರೆಡಿ ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿರೋದ್ರಿಂದ ಎಲ್ಲ ಅಧಿಸೂಚನೆಗಳನ್ನು ಏನು ನೇಮಕಾತಿಗಳನ್ನು ಆರಂಭ ಮಾಡೋದ್ರ ಬಗ್ಗೆ ಅಧಿಕೃತವಾಗಿ ಆದೇಶ ಬಂದಿರೋದ್ರಿಂದ ಪರ್ಮಿಷನ್ ಸಿಕ್ಕಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರೌಢಶಾಲಾ ಶಿಕ್ಷಕರಾಗಿರ್ಬೋದು, ಹಾಗೆಯೇ ವಸತಿ ಶಾಲೆಗಳಲ್ಲಿನ ಒಂದು ಹುದ್ದೆಗಳಾಗಿರ್ಬೋದು, ಜೊತೆಗೆ PU ಕಾಲೇಜ್ನ ಉಪನ್ಯಾಸಕರಾಗಿರ್ಬೋದು, ಪೊಲೀಸ್ ಪೇದೆ 4,000 ಪೊಲೀಸ್ ಪೇದೆಗಳ ಒಂದು ನೇಮಕಾತಿಗೆ ಅಧಿಸೂಚನೆ ಆಗುತ್ತೆ. ಅದು ಆಲ್ರೆಡಿ ಅಕ್ಟೋಬರ್ 2024 ಅದಕ್ಕೆ ಆರ್ಥಿಕವಾಗಿ ಅನುಮೋದನೆ ಸಿಕ್ಕಿರುವಂಥದ್ದು. ಸೊ ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 600 ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಆಗುವಂಥದ್ದು, ಅದು ಕೂಡ ಆದಷ್ಟು ಶೀಘ್ರದಲ್ಲೇ ಅಧಿಸೂಚನೆ ಆಗುತ್ತೆ. ಇನ್ನು ಅಬಕಾರಿ ಉಪನಿರೀಕ್ಷಕರಾಗಿರ್ಬೋದು 268 ಹುದ್ದೆಗಳಿಗೆ ನೇಮಕಾತಿ ನಡೀತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಅಕ್ಟೋಬರ್ 2024 ಈ ಒಂದು ಹುದ್ದೆಗೂ ಕೂಡ ಅಧಿಕೃತವಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥದ್ದು. ಇನ್ನು ತಾಂತ್ರಿಕ ಕಾಲೇಜು ಉಪನ್ಯಾಸಕರು, ಸೊ ಇದಕ್ಕೆ MTech ಆಗಿರಬೇಕು. ಇದಕ್ಕೆ 2024 ನವೆಂಬರ್ನಲ್ಲೇ ಪರ್ಮಿಷನ್ ಸಿಕ್ಕಿದೆ. ಸೊ ಎಷ್ಟು ಹುದ್ದೆಗಳು ಅಂತಂದರೆ 2,000 ಹುದ್ದೆಗಳಿಗೆ ನೇಮಕಾತಿ ಆಗುವಂಥದ್ದು. ಇದು ಕೂಡ ಆದಷ್ಟು ಬೇಗನೆ ಅಧಿಸೂಚನೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟು SDA FDA ಹುದ್ದೆಗಳು. SDA FDA ಹುದ್ದೆಗಳು ಅಂತ ಬಂದಾಗ 1,000 ಹುದ್ದೆಗಳಿರುವಂಥದ್ದು. SDA ಮತ್ತು FDA ಎರಡನ್ನೂ ಕೂಡ ಡಿವೈಡ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ FDA ಮತ್ತು SDAಗೆ PUC ಮತ್ತು ಡಿಗ್ರಿ ಕ್ವಾಲಿಫಿಕೇಷನ್ ಕೇಳ್ತಾರೆ. ಇದಕ್ಕೂ ಕೂಡ 2024 ಏಪ್ರಿಲ್ನಲ್ಲೇ ಎಲ್ಲ ರೀತಿಯಾದಂತಹ ಒಂದು ಪರ್ಮಿಷನ್ ಸಿಕ್ಕಿರೋ ಅಂಥದ್ದು. ಮತ್ತು ಅಬಕಾರಿ ಪೇದೆ ಅಂತ ಬಂದಾಗ 677 ಹುದ್ದೆಗಳಿಗೆ ಅಧಿಸೂಚನೆ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಸೊ ಅಕ್ಟೋಬರ್ 2024 ಈ ಒಂದು ಹುದ್ದೆಗೆ ಏನು ಆರ್ಥಿಕವಾಗಿ ಪರ್ಮಿಷನ್ ಸಿಕ್ಕಿರೋವಂಥದ್ದು, ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋವಂಥದ್ದು. ಸೊ ನೋಡಿ, ಇದಕ್ಕಿಂತ ಆಮೇಲೆ ಹಾಸ್ಟೆಲ್ ವಾರ್ಡನ್ಸ್ ಆಗಿರ್ಬೋದು. ಸೊ ಇನ್ನು ಬಹಳಷ್ಟು ಹುದ್ದೆಗಳು ನಿಮಗೋಸ್ಕರ
ಕಾಯ್ತಾ ಇದ್ದಾವೆ. ಆದಷ್ಟು ಬೇಗ ಎಲ್ಲ ಹುದ್ದೆಗಳಿಗೂ ಕೂಡ ಅಧಿಸೂಚನೆ ಬಿಡುಗಡೆ ಆಗುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕು, ಇವಾಗ ಗೌರ್ಮೆಂಟಿಂದನೂ ಕೂಡ ಪರ್ಮಿಷನ್ ಸಿಕ್ಕಾಯಿತು. ಆ್ಯಂಡ್ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವಾಗ ಮಾಡಬಹುದು ಅನ್ನೋ ಒಂದು ಗೆಸ್ ನಿಮ್ಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ಪ್ರೀತಿಯ ಹುದ್ದೆಯನ್ನು ಪಡಿಬೇಕು, ನಿಮ್ಮ ಕನಸಿನ ಹುದ್ದೆನ ಪಡಿಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ನೀವು ಮಾಡ್ಕೋಬೇಕಾಗುತ್ತೆ. ಏನು ಮಾಡ್ಕೋಬೇಕು, ಪಠ್ಯಕ್ರಮ ಹೇಗಿದೆ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಈ ಸಲ ಆನ್ಲೈನ್ ಎಕ್ಸಾಮ್ ಮಾಡ್ತಾರಾ, ಆಫ್ಲೈನ್ ಎಕ್ಸಾಮ್ ಮಾಡ್ತಾರಾ, ಸೊ ಫಸ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತಾ ಅಥವಾ PSI ಮಾಡ್ತಾರಾ, ಸೊ ಎಲ್ಲವನ್ನು ಕೂಡ ನೀವು ನೀಟಾಗಿ ನೋಡಿಕೊಂಡು ವಿಷಯಗಳನ್ನ ತಿಳ್ಕೊಂಡು ಓದ್ಕೊಳ್ಳೋಕೆ ಶುರು ಮಾಡಿ. ಸೊ ಈ ವರ್ಷ ಬಿಟ್ಟರೆ ಇನ್ನು ನೆಕ್ಸ್ಟು ಇನ್ಯಾವಾಗ ರಿಕ್ರೂಟ್ಮೆಂಟ್ಗಳನ್ನ ಮಾಡ್ತಾರೆ ಯಾರಿಗೂ ಕೂಡ ಐಡಿಯಾ ಇಲ್ಲ. ಸೊ ಇದನ್ನು ಮಾಡಿಸ್ಬೇಕು ಅಂತ ಬಹಳಷ್ಟು ಹೋರಾಟಗಳನ್ನು ಮಾಡಿರೋದಿದೆ, ಸರ್ಕಾರದ ಮುಂದೆ ಎಷ್ಟೋ ಮನವಿಗಳನ್ನು ಮಾಡ್ಕೊಂಡಿರೋದಿದೆ. ಸೊ ಹಾಗಾಗಿ ನಮ್ಮ ತಯಾರಿಯನ್ನು ನಾವು ಈಗಲಿಂದನೇ ಶುರು ಮಾಡಿಕೊಂಡ್ರೆ ಅವರು ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ ಕಾಲ್ ಮಾಡೋಷ್ಟ್ರೊಳಗಡೆ ಆಲ್ಮೋಸ್ಟ್ ಆಲ್ 90% ನಮ್ಮ ಪ್ರಿಪ್ರೇಷನ್ಸ್ ಕ್ಲೋಸ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಕ್ವೆಶನ್ ಪೇಪರ್ನ ಕೊಟ್ಟರು ನಮಗೆ ಅದು ಈಸಿ ಅಂತ ಅನ್ನಿಸ್ಬೇಕು. ಸೊ ನಾವು ಓದ್ಕೊಳ್ಳದೆ ಅವ್ರು ಈಸಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ರು ಕೂಡ ಅದು ನಮಗೆ ಟಫ್ ಅಂತ ಅನ್ನಿಸಿದಾಗ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅವ್ರಿಗೆ ಎಷ್ಟೇ ಟಫ್ ಕೊಟ್ಟಿರಲಿ ನಾವು ಎಲ್ಲ ರೀತಿಯಿಂದಲೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ನಿಮಗೆ ವಿಷಯ ಗೊತ್ತಾಗಿದೆ, ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬಂದಿದೆ ಎಲ್ಲ ನೇಮಕಾತಿಗಳನ್ನು ಪುನರಾರಂಭ ಮಾಡೋದ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಆದಷ್ಟು ಅತಿ ಶೀಘ್ರದಲ್ಲಿ ಎಲ್ಲ ಇಲಾಖೆಗಳಿಂದನೂ ಕೂಡ ಇವಾಗ ಅಧಿಸೂಚನೆಗಳು ಬಿಡುಗಡೆ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. 1.5-2 ತಿಂಗಳು ಒಳಗಡೆ ಎಲ್ಲ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ನಾವು ತಯಾರಿ ಮಾಡ್ಕೊಳ್ಳೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.